ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು 4ನೇ ತರಗತಿಯ ಇಂಗ್ಲಿಷ್ ಭಾಷೆಯಲ್ಲಿ ಬ್ರಿಡ್ಜ್ ಕೋರ್ಸ್ ಅಂದರೆ ಸೇತುಬದ್ಧದಲ್ಲಿ ಬುನಾದಿ ಕಲಿಕಾ ಸಾಮರ್ಥ್ಯಗಳು ಒಂದು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಅದ್ರ ಜೊತೆಗೆ ಆ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ಸಹಿತ ಕಂಪ್ಲೀಟ್ ಆಗಿ ನಿಮಗೆ ಕೊಡ್ತೀನಿ. ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಆಲ್ರೆಡಿ 4th ಸ್ಟ್ಯಾಂಡರ್ಡಲ್ಲಿ ನಾನು ಕನ್ನಡ ಕ್ವಶನ್ ಪೇಪರನ್ನು ಹಾಕಿದ್ದೀನಿ, ಮ್ಯಾಥ್ಸ್ ಹಾಕಿದ್ದೀನಿ, ಸೊ EVS ಅಂದರೆ ಪರಿಸರ ಅಧ್ಯಯನ ಕೂಡ ಹಾಕಿದೆ. ಸೊ ಇದು ಇಂಗ್ಲೀಷ್ ಇದೆ, ಸೊ ಲಾಸ್ಟ್ ಕ್ವಶನ್ ಪೇಪರ್. ಸೊ 4ನೇ ತರಗತಿಯ ಎಲ್ಲಾನು ಕೂಡ ಪ್ರೀ ಟೆಸ್ಟ್ ಆಯಿತು. ಕೆಲವು ದಿನಗಳಲ್ಲಿ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ಗಳನ್ನು ಸಹಿತ ಕೊಡ್ತೀವಿ. ಅವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತೀನಿ. ಸೊ ಫಸ್ಟಿಗೆ ನೋಡೋಣ, ಲರ್ನಿಂಗ್ ಔಟ್ಕಮ್ಸ್ ಅಂದ್ರೂ ಒಂದೇ, ಕಲಿವಿನ ಫಲಗಳಂದ್ರೂ ಒಂದೇ, ಬುನಾದಿ ಸಾಮರ್ಥ್ಯಗಳಂದ್ರೂ ಒಂದೇ. ಫಸ್ಟ್ ಒನ್, talk about celebrations, surroundings, sports, feelings and emotions using simple past and present tenses. Second one, recognizes all the letters of the alphabet in order based on their sound, capital and small letters. Third one, reads aloud with appropriate pronunciation and pause. Fourth one, uses a glossary to determine the meaning of unfamiliar words in Kannada. Fifth one, uses punctuation marks appropriately in writing such as the question mark, comma, full stop and capital letters. So sixth one, there is a last competency is writes a dictation of a word key sentences with a consonant blends as digraphs, double consonant, prefixes and suffixes. So move to the pre-test question paper. There is a question number 1. The teacher asks the student to talk on the topics in 5 to 4 sentences. This one is oral question. For example, myself, my family, or my parents, or my best friend. So there is a evaluation key is the students express their views in their own words, phrases and sentences. There is a question number 1 to 3 is the main evaluation key point. See the second question. The teacher asked the students to read the following by providing the E&K class 2 or 3 textbook. This one is also oral question. For example, words with long vowels, blends. Next, words with the diagrams, double consonants and silent letters. Sixth one, simple sentences using sight words ಅಂತ ಇದೆ. ಇಲ್ಲಿ ಪ್ರಶ್ನೆ ಸಂಖ್ಯೆ 1 ಮತ್ತು ಪ್ರಶ್ನೆ ಸಂಖ್ಯೆ 2ರಲ್ಲಿ ಬರ್ತಕ್ಕಂಥ ಮತ್ತು 3ರಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಏನು ಕೊಟ್ಟಿದ್ದಾರೆ. ಸೊ ಮಕ್ಕಳ ಅಭಿವ್ಯಕ್ತಿಯನ್ನು ಮಾಡಿ ಮಕ್ಕಳ ಒಂದು ಸ್ವತಃ ಶಬ್ದಗಳಾಗಿರ್ಬೋದು, ವಾಕ್ಯಾಂಶಗಳು ಮತ್ತು ವಾಕ್ಯ ರಚನೆಯ ಅಭಿವ್ಯಕ್ತಿಯ ಮೇಲೆ ಏನು ಮಾಡ್ತಾರೆ, ಓವರಲ್ ಅಂದರೆ ಮೌಖಿಕದಲ್ಲಿ ಗ್ರೇಡಿಂಗ್ಗಳನ್ನು ಕೊಡ್ತಾರೆ. ಇನ್ನು ನೆಕ್ಸ್ಟ್ ನೋಡೋಣ, ಮ್ಯಾಚ್ ದಿ ಕ್ಯಾಪಿಟಲ್ ಲೆಟರ್ಸ್ ಟು ದಿ ಸ್ಮಾಲ್ ಲೆಟರ್ಸ್ ಅಂತ ಕೇಳಿದ್ದಾರೆ. ಮ್ಯಾಚ್ ವಿತ್ ದ ಕರೆಕ್ಟ್ ಲೆಟರ್. ಸೊ ಈ ಕಡೆ ಇದು 7th ಕ್ವಶನ್ ಸಿ ಇದೆ. 7th ಇರ್ತಕ್ಕಂಥದ್ದು. ಸೊ ಬಿ ಜೊತೆ ಇರ್ತಕ್ಕಂಥದ್ದು ಸೈಲೆಂಟ್ ಲೆಟರನ್ನು ನೀವೇನು ಮಾಡಬೇಕಾಗಿತ್ತು, ಅದನ್ನು ತಗೋಬೇಕಾಗಿತ್ತು. ಓಕೆನಾ. ನೆಕ್ಸ್ಟ್ ಎಸ್ ಜೊತೆ ಇರ್ತಕ್ಕಂಥದ್ದು ಅದು ಸೈಲೆಂಟ್ ಲೆಟ್ರನ್ನು ತಗೋಬೇಕಿತ್ತು. ಸೊ ಎಲ್ ಇದೆ, ಎಲ್ಲದಲ್ಲಿರ್ತಕ್ಕಂಥ ಸೈಲೆಂಟ್ ಲೆಟರು, ಆಮೇಲೆ ಎಕ್ಸ್, ಈ ಥರ. ಇಲ್ಲಿ 8th ಏನಿತ್ತಂದರೆ ಮ್ಯಾಚ್ ದ ಕರೆಕ್ಟ್ ಲೆಟರ್ ಅಂತ ಕೇಳಿದ್ದಾರೆ. ಸೊ ಇದು ಬಾಲ್ ಅಂತ ಇದೆಯಲ್ಲ, ಸೊ ಬಿದಿಂದೆ ಬಾಲ್ ಸ್ಟಾರ್ಟ್ ಆಗ್ತದೆ. ಆಮೇಲೆ ಇದಿರ್ತಕ್ಕಂಥದ್ದು, ಆಮೇಲೆ ಪಿಗ್ ಇದೆ, ಫ್ರಾಗ್ಸ್ ಇದ್ದಾವೆ. ಓಕೆನಾ. ಸೊ ಸುಮಾರಾಗಿರ್ತಕ್ಕಂಥ ಗ್ರೇಪ್ಸ್ ಇದೆ. ಅವುಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಯಾವ ಚಿತ್ರದ ಜೊತೆಗೆ ಯಾವ ಲೆಟರನ್ನು ಹೊಂದುತ್ತದೇನೆ ಅನ್ನೋದನ್ನು ನೀವು ಬರೀಬೇಕಾಗಿತ್ತು. ದೇರ್ ಇಸ್ ಅ 8th ಕ್ವಶನ್ ಅಂತಕ್ಕಂಥದ್ದು ಇತ್ತು. ಇಲ್ಲಿದೆ ಬಾಲ್ ಇದೆ, ಫ್ರಾಗ್ ಇದೆ, ಪಿಗ್ ಇದೆ, ಆರೆಂಜ್, ಮಂಕಿ, ಗ್ರೇಪ್ಸ್, ರ್ಯಾಬಿಟ್ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಕೀ ಪಾಯಿಂಟ್ಸ್ ಇದಾವೆ. ಮುಂದಿನ ಪ್ರಶ್ನೆ 9th ಒನ್, ಐಡೆಂಟಿಫೈ ದ ಲೇಟರ್ ದ ಬಿಗಿನಿಂಗ್ ಆ್ಯಂಡ್ ಎಂಡಿಂಗ್ ಸೌಂಡ್ಸ್ ಆಫ್ ದಿ ಫಾಲೋವಿಂಗ್ ಪಿಕ್ಚರ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಫಸ್ಟ್ ಫಾಲೋವಿಂಗ್ದಲ್ಲಿ ಇರ್ತಕ್ಕಂಥ ಬಿಗಿನಿಂಗ್ ಆಗ್ತಕ್ಕಂಥ ಸೌಂಡ್ಸ್ಗಳನ್ನು ಬರಿಬೇಕು ಅಂತ ಕೇಳಿದ್ದು. ಸೊ 9th ಆನ್ಸರ್ ಇದೆ ಬಿ, ಇಟ್ ಮೀನ್ಸ್ ಬೆಲ್ಟ್, ಬಿ ಆ್ಯಂಡ್ ಟಿ, ಕೇಕ್, ಸಿ ಆ್ಯಂಡ್ ಸಿ, ಪ್ಯಾನ್, ಪಿ ಆ್ಯಂಡ್ ಎನ್, ಫೀಲ್, ಡಬ್ಲ್ಯೂ ಆ್ಯಂಡ್ ಎಲ್, ಕ್ಯೂ, ಕ್ಯೂ ಆ್ಯಂಡ್ ಯು ಅಂತಕ್ಕದ್ದನ್ನು ಆ ಸೌಂಡ್ಸ್ಗಳನ್ನು ನೀವು ಬರಿಬೇಕಿತ್ತು. ನೆಕ್ಸ್ಟ್ ಕ್ವಶನ್, ಅರೇಂಜ್ ದಿ ಫಾಲೋವಿಂಗ್ ಲೆಟರ್ಸ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್. ಇವು ಕ್ಯಾಪಿಟಲ್ ಲೆಟರ್ಸ್ ಇದಾವಲ್ಲ, ಎ ಟು ಜೆಡ್ದಲ್ಲಿ ಇರ್ತಕ್ಕಂಥ ಲೆಟರ್ಸ್ಗಳನ್ನು ಎ ಮೊದಲಿಗೆ ಬರ್ತದೆ, ಸೊ ಬಿ ಬರ್ತದೆ. ಹಾಗೆ ಫಸ್ಟಿಂದ ಲಾಸ್ಟ್ವರೆಗೆ ಇರ್ತಕ್ಕಂಥ ಅಲ್ಫಾಬೆಟಿಕಲ್ ಆರ್ಡರಲ್ಲಿ ಏನು ಮಾಡಬೇಕಪ್ಪ ಅಂದರೆ ಈ ಲೆಟರ್ಸ್ಗಳನ್ನು ಅರೇಂಜ್ ಮಾಡ್ತಾ ಹೋಗಬೇಕು. ಅಲ್ಲಿ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್, ಸೊ ಎಲ್ಲವನ್ನೂ ಇದ್ದಾವೆ. ಓಕೆನಾ. ಇಟ್ ಮೀನ್ಸ್ ಎದಿಂದ ಜೆಡ್ ತಕ್ಕಂಥ ಎಲ್ಲವನ್ನು ಕೂಡ ನೀವು ಬರಿಬೇಕಿತ್ತು. ಮುಂದಿನ ಕ್ವಶನ್ 11, ಅರೇಂಜ್ ದೀಸ್ ವರ್ಡ್ಸ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್. ಸೊ ಇಲ್ಲಿ ಕೊಟ್ಟಿದ್ದಾರೆ ಹ್ಯಾಂಡ್ ಇದೆ, ಬಿನ್, ಇಂಕ್, ಲಾಂಗ್, ಬಗ್, ವೆಟ್, ಬಾಂಡ್, drum, ear,
ಡೈವ್, ಗೇಟ್ ಮತ್ತು ಡಲ್ ಅಂತಕ್ಕಂಥದ್ದು ಇದ್ದಾವೆ. ಇದರಲ್ಲಿ ಫಸ್ಟ್ ಅಲ್ಫಾಬೆಟಿಕಲ್ ಆರ್ಡರ್ ಅಂದರೆ ಎದಲ್ಲಿ ಬರ್ತಕ್ಕಂಥವುಗಳನ್ನು ಏನು ಮಾಡಬೇಕಪ್ಪ ಅಂತಂದರೆ ಕಟ್. ಎದಿಂದ ಬರ್ತಕ್ಕಂಥವುಗಳನ್ನು ಏನು ಮಾಡಬೇಕು, ಫಸ್ಟ್ ಬರಿಬೇಕು, ನೆಕ್ಸ್ಟ್ ಬಿ ಬರಿಬೇಕು, ಆಮೇಲೆ ಸಿ ಬರಿಬೇಕು, ಆಮೇಲೆ ಡಿ. ಸೊ ಈ ಥರ ನೀವೇನು ಮಾಡಬೇಕಪ್ಪ ಅಂತಂದರೆ ಬರಿತಾ ಹೋಗಬೇಕು. ಓಕೆನಾ. ಸೊ ಅಲ್ಲಿ ಯಾವೆಲ್ಲ ಬರಿಬೇಕಾಗಿತ್ತು? 11th ಆನ್ಸರ್ಸ್ ಇದೆ. ಬಿನ್, ಬಾಂಡ್, ಬಗ್, ಡೈವ್, ಡಾಲ್, ಡ್ರಮ್, ಇಯರ್, ಗೇಟ್, ಹ್ಯಾಂಡ್, ಇಂಕ್, ಲಾಂಗ್, ವೆಟ್ ಅಂತಕ್ಕಂಥದ್ದಿದೆ. ಇದನ್ನು ನೀವು ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಿದ್ರು. ಮೂವ್ ಟು ನೆಕ್ಸ್ಟ್ ಕ್ವಶನ್ 12. ಮ್ಯಾಚ್ ದಿ ವರ್ಡ್ಸ್ ವಿತ್ ದ ಹೆಲ್ಪ್ ಆಫ್ ದಿ ಗ್ಲಾಸರಿ. ಸೊ ಇಲ್ಲಿ ಏನು ಮಾಡಿದ್ದಾರೆ? ಅವುಗಳನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಅವುಗಳ ಗ್ಲಾಸರಿಯಲ್ಲಿ ಪದಗಳ ಅರ್ಥಗಳ ಆಧಾರದ ಮೇಲೆ ನೀವೇನು ಮಾಡಬೇಕು? ಹೊಂದಿಸಿ ಬರಿತಾ ಹೋಗಬೇಕು. ಸೊ ಯಾವೆಲ್ಲ ಇದ್ದಾವೆ ಅಂತ ನೋಡುವ. ಸೊ ಗ್ರೌಂಡ್ ಇದೆ. ಗ್ರೌಂಡ್ ಅಂದರೆ ಏನು? ಮೈದಾನ. ಲಗೇಜ್ ಇದೆ. ಲಗೇಜ್ ಅಂದರೆ ಏನು? ಸಾಮಾನು ಅಂತಕ್ಕಂಥದ್ದು ಆಗ್ತದೆ. ಓಕೆನಾ. ಸ್ಯಾಡ್ ಅಂದರೆ ದುಃಖ. ಲಗೇಜ್, ಸರಂಜಾಮು, ಪಾಪ್ಯುಲರ್ ಜನಪ್ರಿಯ, ಸ್ಯಾಡನ್ ದುಃಖಿತನಾಗಿ ಅಂತಕ್ಕಂಥದ್ದು ಆಗ್ತದೆ. ಸೊ ಇಲ್ಲಿನೂ ಕೂಡ ಸೇಮ್ ಅದ. ಗ್ರೌಂಡ್ ಮೈದಾನ, ಆಮೇಲೆ ನೆಕ್ಸ್ಟ್ ಯಾವುದಿದೆ? ಲಗೇಜ್, ಸರಂಜಾಮು, ಪಾಪ್ಯುಲರ್ ಜನಪ್ರಿಯ, ಸ್ಯಾಡನ್ ದುಃಖಿತನಾಗಿ ಅಂತಕ್ಕದ್ದನ್ನು ನೀವು ಬರೆದ್ರೆ ಸೊ ಆನ್ಸರ್ ಇಸ್ ದ ರೈಟ್ ಆನ್ಸರ್. 13th ಕ್ವಶನ್. ರೈಟ್ ದಿ ಪಂಚುಯೇಷನ್ ಮಾರ್ಕ್ಸ್ ಆಫ್ ಪಿಕ್ಚರ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಆ್ಯಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಇಮೋಜಿದಲ್ಲಿ. ಈ ಇಮೋಜಿ ಯಾವ ಆ್ಯಕ್ಷನ್ಗಳನ್ನು ತೋರಿಸ್ತದ, ಪಂಚುಯೇಷನ್ ಮಾರ್ಕ್ ತೋರಿಸ್ತದ ಅಂತ ಬರಿಬೇಕು. ಫಸ್ಟ್ ಒನ್ ಕ್ವಶನ್ ಮಾರ್ಕ್, ಎಕ್ಸ್ಕ್ಲಮೇಟರಿ ಮಾರ್ಕ್, ದೇರ್ ಈಸ್ ಅ ಸಿಂಗಲ್ ಇನ್ವರ್ಟೆಡ್ ಕಾಮಾ ಆ್ಯಂಡ್ ಕಾಮಾ, ಫುಲ್ ಸ್ಟಾಪ್. ಸೊ ಇವುಗಳನ್ನು ನೀವೇನು ಮಾಡಬೇಕಿತ್ತು? ಬರಿಬೇಕಿತ್ತು. ನೆಕ್ಸ್ಟ್ 14. ಸರ್ಕಲ್ ದ ಪಂಚುಯೇಷನ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 3 ಸೆಂಟೆನ್ಸ್ ಇದಾವಲ್ಲ, ಈ 3 ಸೆಂಟೆನ್ಸಲ್ಲಿನೂ ಕೂಡ ಏನು ಮಾಡಿದ್ದಾರೆ? ಪಂಚುಯೇಷನ್ ಮಾರ್ಕ್ಗಳನ್ನು ಯೂಸಸ್ ಮಾಡಿದ್ದಾರೆ. ಆ ಯಾವೆಲ್ಲ ಪಂಚುಯೇಷನ್ ಮಾರ್ಕ್ಗಳನ್ನು ಯೂಸ್ ಮಾಡಿದ್ದಾರೆ ಅವುಗಳಿಗೆ ನೀವೇನು ಮಾಡಬೇಕಪ್ಪ ಅಂದರೆ ಸೆಂಟರ್ಗಳನ್ನ, ಸರ್ಕಲ್ಸ್ಗಳನ್ನು ಹಾಕ್ತಾ ಹೋಗಬೇಕು. ಸೊ ಫಸ್ಟ್ ಒನ್ ಟು ಪ್ಲೇ ಇದೆ. ಇಲ್ಲಿ ಒಂದು ಇದೆ. ವೇರ್ ಡಿಡ್ ಗೋ ಆನ್ ಸಂಡೇ, ಇದು ಕ್ವಶನ್ ಮಾರ್ಕ್ ಇದೆ. ಬ್ಯೂಟಿಫುಲ್, ಇಲ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ. ಇವುಗಳನ್ನು ನೀವು ಬರೀಬೇಕಿತ್ತು. 15. ಕಂಪ್ಲೀಟ್ ವಿತ್ ಪ್ರಾಪರ್ ಮಾರ್ಕ್ ಅಂತ ಇದೆ. ಮೈ ನೇಮ್ ಈಸ್ ಅಶು. ಸೊ ಏನು ಮಾಡಬೇಕಾಗಿತ್ತಲ್ಲಿ? ಎಸ್, ಟ್ರೂ ಆರ್ ಫಾಲ್ಸ್ಗಳನ್ನು ಸೇವ್ ಮಾಡಬೇಕಿತ್ತು. ಸೊ ನಿಮ್ಮದು ಕರೆಕ್ಟಾಗಿರ್ತಕ್ಕಂಥ ಹೆಸರಿತ್ತಂದರೆ ರೈಟ್ ಮಾರ್ಕ್ ಮಾಡಬೇಕು, ಇಲ್ಲಾಂತಂದರೆ ತಪ್ಪು ಹಾಕಿ ಬರಿಬೇಕಿತ್ತು. 16th ಏನು ಕೊಟ್ಟಿದ್ದಾರೆ? ಲಿಸನ್ ಟು ಟೀಚರ್ ಟು ರೈಟ್ ದ ಡಿಕ್ಟೇಷನ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಮೇಷ್ಟ್ರು ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನು ಕೊಡ್ತಾರೆ. ಆ ವರ್ಡ್ಸ್ಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಡಿಕ್ಟೇಷನ್ಸ್ಗಳನ್ನು ಮಾಡಿ ಬರಿಬೇಕಿತ್ತು. 17th ಸೇಮ್ ಅದೇ. ಇಲ್ಲಿ ಲಾಂಗ್ ವೊವೆಲ್ಸ್ ಇದ್ದಾವೆ, ಇಲ್ಲಿ ಕನ್ಸೋನೆಂಟ್ಸ್ ಇದ್ದಾವೆ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥದ್ದು ಡಯಾಗ್ರಾಫ್ಸ್ ಇದ್ದಾವೆ, ಇಲ್ಲಿ ಸೈಲೆಂಟ್ ಲೆಟರ್ಸ್ ಇದ್ದಾವೆ, ಇಲ್ಲಿ ಪ್ರಿಫಿಕ್ಸಸ್ ಮತ್ತು ಸಫಿಕ್ಸಸ್ ಇದ್ದಾವೆ. ಇಷ್ಟೆಲ್ಲ 17, 18, 19, 20 ನಿಮಗೆ ಶಿಕ್ಷಕರೇ ಏನು ಮಾಡ್ತಾರೆ? ಆ ವರ್ಡ್ಸ್ಗಳನ್ನು ಕೊಡ್ತಾರೆ, ಅವುಗಳನ್ನು ನೀಟಾಗಿ ಬರೀಬೇಕಿತ್ತು. ಇಷ್ಟಿತ್ತು ಈ ಒಂದು ಕ್ವಶನ್ ಪೇಪರ್ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.